ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪಾರ್ಥಿವ ಶರೀರವನ್ನು ರಾಮೇಶ್ವರಂನ ಮಂಟಪಂಗೆ ತರಲಾಗಿದೆ. ಮಂಟಪಂನಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ಅನುವು ಮಾಡಿಕೊಡಲಾಗಿದೆ. ಇದೀಗ ಅಂತ್ಯ ಸಂಸ್ಕಾರಕ್ಕೆ ಸ್ಥಳಕ್ಕೆ ತಮಿಳುನಾಡಿನ ಹಣಕಾಸು ಸಚಿವ ಪನ್ನೀರ್ ಸೆಲ್ವಂ ಸೇರಿದಂತೆ ಶಾಸಕರು, ಸಚಿವರು ಭೇಟಿ ನೀಡಿದ್ದಾರೆ. ಇನ್ನು ಕಲಾಂ ಅವರ ಅಂತ್ಯ ಸಂಸ್ಕಾರಕ್ಕಾಗಿ ರಾಮೇಶ್ವರಂನ ಪೇಯಿಕುರುಂಬು ಗ್ರಾಮದಲ್ಲಿ ತಮಿಳುನಾಡು ಸರ್ಕಾರ 1.88 ಎಕರೆ ಭೂಮಿಯನ್ನು ಮಂಜೂರು ಮಾಡಿದೆ. ಮತ್ತೊಂದೆಡೆ ಕಲಾಂ ನಿವಾಸದ ಬಳಿ ನೀರವ ಮೌನಾವರಿಸಿದೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕಲಾಂ ಅವರ ಅಂತಿಮ ಸಂಸ್ಕಾರಕ್ಕೆ ಸಿಎಂ ಜಯಲಲಿತಾ ಗೈರಾಗ್ತಿದ್ದಾರೆ. ಸರ್ಕಾರದ ಪರವಾಗಿ ಹಣಕಾಸು ಸಚಿವ ಪನ್ನೀರ್ ಸೆಲ್ವಂ ಉಪಸ್ಥಿತರಿರಲಿದ್ದಾರೆ. ಇನ್ನು ನಾಳೆಯ ಅಂತ್ಯ ಸಂಸ್ಕಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. ಕಲಾಂ ಸಂಪಾದಿಸಿಕೊಂಡ ಸಂಪತ್ತು ಪ್ರಾಯಶಃ ಈ ದೇಶದ ಜನರ ಮಮತೆ, ಪ್ರೀತಿ ಅಂತ ನಾವು ಭಾವಿಸಬಹುದು. ಸರದಿಯ ಸಾಲಿನಲ್ಲಿ ಸಾಗರೋಪಾದಿಯಲ್ಲಿ ಜನ ಕಲಾಂ ಅವರ ಪಾರ್ಥಿವ ಶರೀರ ಇಟ್ಟಂತಹ ಮಂಟಪಂ ಸ್ಥಳಕ್ಕೆ ಹರಿದು ಬರ್ತಿದ್ದಾರೆ ಮತ್ತು ಕಲಾಂ ಅವರ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಬಿರು ಬಿಸಿಲನ್ನು ಕೂಡ ಲೆಕ್ಕಿಸದೆ ಸರದಿ ಸಾಲಿನಲ್ಲಿ ನಿಂತು ಕೂತು ಅವರ ದರ್ಶನಕ್ಕಾಗಿ ಕಾಯ್ತಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ, ಇನ್ನೊಂದು ಕಡೆ ನೋಡಿ, ಅಲ್ಲಿ ಜಪಮಂತ್ರವನ್ನು ಹಿಡಿದು ಒಂದು ಶಾಂತಿಗಾಗಿ, ಅವರ ಆತ್ಮಶಾಂತಿಗಾಗಿ ಒಂದು ಜಪವನ್ನು ಮಾಡ್ತಿರುವಂಥ ದೃಶ್ಯ ಮತ್ತು ಅಷ್ಟು ಜನ ಇದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ನುಗ್ಗಲಿಲ್ಲ. ಒಂದು ಶಾಂತತೆಯನ್ನು ಕಾಪಾಡಿಕೊಂಡು ಲೈನಿನಲ್ಲಿ, ಸರತಿಯ ಸಾಲಿನಲ್ಲಿ ಕೂತು ತಮ್ಮ ಅವಕಾಶಕ್ಕಾಗಿ, ಕಲಾಂ ಅವರ ದರ್ಶನಕ್ಕಾಗಿ ಇಷ್ಟೊಂದು ಜನ ಈ ಬಿರು ಬಿಸಿಲಿನಲ್ಲಿ ಈ ಮಂಟಪಂ ಕ್ಯಾಂಪ್ನಲ್ಲಿ ಕಾಯ್ತಿರುವಂಥದ್ದು. ಇನ್ನೊಂದು ಕಡೆ ಸಚಿವರು ಕೂಡ, ಸಾಕಷ್ಟು ಜನ ಶಾಸಕರು, ತಮಿಳುನಾಡಿನ ಸಚಿವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ, ಆ ಪ್ರದೇಶದಲ್ಲಿದ್ದಾರೆ. ಅಲ್ಲಿನ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ತಮಿಳುನಾಡು ಸರ್ಕಾರದ ಪರವಾಗಿ ಹಣಕಾಸು ಸಚಿವ ಪನ್ನೀರ್ ಸೆಲ್ವಂ ಕೂಡ ಈಗ ಆ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ. ನಾಳೆ ನಡೆಯುವಂಥ ಅಂತ್ಯ ಸಂಸ್ಕಾರಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅನಾರೋಗ್ಯದ ಕಾರಣ ಗೈರಾಗಲಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿ ಉಪಸ್ಥಿತರಿದ್ದಾರೆ. ಒಟ್ಟಾರೆಯಾಗಿ ತಮಿಳುನಾಡಿಗೆ ಹೆಮ್ಮೆ ತಂದಂತಹ ತಮಿಳಿಗ, ಅದರ ಜೊತೆಗೆ ಈ ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಷ್ಟ್ರಪತಿ, ಈ ಪ್ರಪಂಚದ ಒಬ್ಬ ಶ್ರೇಷ್ಠ ವಿಜ್ಞಾನಿಯ ಅಂತಿಮ ದರ್ಶನಕ್ಕೆ ಇಡೀ ದೇಶವೇ ತಮಿಳುನಾಡಿನ ರಾಮೇಶ್ವರದ ಈ ಮಂಟಪಂ ಪ್ರದೇಶಕ್ಕೆ ಹರಿದು ಬರ್ತಾ ಇರುವಂಥ ದೃಶ್ಯವನ್ನು ನಾವು ನೋಡ್ತಿದ್ದೀವಿ. ಅಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಅದೇ ಒಂದು ಆ ಕಲಾಂ ಅವರ ದರ್ಶನವೇ ನಮ್ಮ ಪರಮ ಪಾವಿತ್ರ್ಯ ಎನ್ನುವಂಥ ನಿಟ್ಟಿನಲ್ಲಿ ಸರದಿಯ ಸಾಲಿನಲ್ಲಿ ಕೂತು ಅಲ್ಲಿ ನಿಂತು ಬಿಸಿಲನ್ನೂ ಲೆಕ್ಕಿಸದೆ ಅವರ ದರ್ಶನಕ್ಕಾಗಿ ಬರ್ತಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಕಲಾಂ ಅವರ ಸಂಬಂಧಿಕರನ್ನು ಕೂಡ ನಾವು ಒಂದು ವಿಂಡೋದಲ್ಲಿ ನೋಡಬಹುದು. ಅವರ ಸಂಬಂಧಿಕರು ಕೂಡ ಈ ಒಂದು ಕಾರ್ಯಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಅವರ ಇಡೀ ಕುಟುಂಬದ ಸರಳತೆಯ ಪ್ರತೀಕವಾಗಿ ಅವರ ಸಂಬಂಧಿಕರು ಅಲ್ಲಿ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮತ್ತು ಸಾರ್ವಜನಿಕರು ಕೂಡ ಹಲವಾರು ಮಂದಿ ಈಗಾಗಲೇ ಆಗಮಿಸಿರುವಂಥದ್ದು. ಕಲಾಂ ಅವರ ಸಂಬಂಧಿಕರು ಕೂಡ, ಕುಟುಂಬಸ್ಥರು ಕೂಡ ಈಗಾಗಲೇ ರಾಮೇಶ್ವರಂನ ಈ ಮಂಟಪಂನ ಕ್ಯಾಂಪಸ್ಗೆ ಆಗಮಿಸಿದ್ದಾರೆ. ಸಹಜವಾಗಿಯೇ ಈ ಕಾಲಘಟ್ಟದಲ್ಲಿ ಒಂದು ಬಿಸಿಲಿರುತ್ತೆ. ಆ ಬಿಸಿಲನ್ನು ಕೂಡ ಲೆಕ್ಕಿಸದೆ ಸರದಿಯ ಸಾಲಿನಲ್ಲಿ ಸಾಗರೋಪಾದಿಯಲ್ಲಿ ಜನ ಹರಿದು ಬರುತ್ತಿದ್ದಾರೆ.